ಕೇಂದ್ರದ ಮೋದಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಭಾರೀ ಮುಖಭಂಗವಾಗಿದೆ. ಚುನಾವಣಾ ಬಾಂಡ್ ಕಳ್ಳಾಟಕ್ಕೆ ಬ್ರೇಕ್ ಹಾಕಿ ಬೆಂಡೆತ್ತಿದೆ ಸುಪ್ರೀಂ ಕೋರ್ಟ್. ಚುನಾವಣಾ ಬಾಂಡ್ ಕಳ್ಳಾಟ ನಡೀತಾ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಬೆಂಡೆತ್ತಿದೆ. ಈಗ ನಾಳೆಯೊಳಗೆ ಚುನಾವಣಾ ಬಾಂಡ್ನ ಎಲ್ಲಾ ಮಾಹಿತಿಯನ್ನು ಕೊಡಬೇಕು ಅಂತ ಖಡಕ್ ಆಗಿ ಸೂಚನೆ ಕೊಟ್ಟಿದೆ. ಚುನಾವಣಾ ಬಾಂಡ್ ಮಾಹಿತಿ ನೀಡೋದಕ್ಕೆ ಜೂನ್ 30ರವರೆಗೂ ಕೂಡ ಸಮಯಾವಕಾಶವನ್ನ ಎಸ್ಬಿಐ ಕೇಳಿತ್ತು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಸಮಯಾವಕಾಶ ಕೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರಲ್ಲ, ಆ ಅರ್ಜಿಯನ್ನ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. 3 ವಾರಗಳ ಕಾಲ ಡೆಡ್ಲೈನ್, 3 ವಾರದೊಳಗೆ ಎಲ್ಲಾ ಮಾಹಿತಿಯನ್ನ ಕೊಡಬೇಕು ಅಂತ ಎಸ್ಬಿಐಗೆ ವಾರ್ನ್ ಮಾಡಿದೆ. ಸಬೂಬು ಯಾವುದೇ ರೀತಿಯಾಗಿ ಹೇಳೋಂಗಿಲ್ಲ, ನಾಳೆಯೊಳಗೆ ಚುನಾವಣಾ ಬಾಂಡ್ ಮಾಹಿತಿ ಕೊಡಬೇಕು ಅಂತ ಆದೇಶ ಹೊರಡಿಸಿದೆ. 13ನೇ ತಾರೀಖೊಳಗೆ ಎಸ್ಬಿಐ ತನ್ನ ವೆಬ್ಸೈಟ್ ನಲ್ಲಿ ಮಾಹಿತಿಯನ್ನ ಪ್ರಕಟ ಮಾಡಬೇಕಾಗುತ್ತೆ. ಇಲ್ಲಿವರೆಗೂ ಕೂಡ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಯನ್ನ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು, ಆದೇಶ ಹೊರಡಿಸಿತ್ತು. ಆದ್ರೆ ಎಸ್ಬಿಐ ಮಾತ್ರ ಜೂನ್ ತಿಂಗಳವರೆಗೂ ಕೂಡ ನಮಗೆ ಸಮಯಾವಕಾಶ ಬೇಕು, ಈ ದಾನಿಗಳ ದೇಣಿಗೆ ಕೊಟ್ಟವರಂತಹ ಮಾಹಿತಿ ನಮಗೆ ಸಿಗ್ತಾ ಇಲ್ಲ, ಅಂದ್ರೆ ಯಾವ್ಯಾವ ಪಕ್ಷಕ್ಕೆ ಯಾರ್ಯಾರು ದಾನಿಗಳು ಮಾಹಿತಿಯನ್ನಂದ್ರೆ ದೇಣಿಗೆಯನ್ನ ಕೊಟ್ಟಿದ್ದಾರೆ ಅವರೆಲ್ಲ ಮಾಹಿತಿ ಕೂಡ ಪ್ರತ್ಯೇಕವಾಗ್ಬಿಟ್ಟಿದೆ. ಅದೆಲ್ಲದನ್ನು ನಾವು ಸರಿಪಡಿಸಿ ಕೊಡಬೇಕು, ಮಾಹಿತಿಯನ್ನ ನಿಮಗೆ ಕೊಡಬೇಕು ಅಂತ ಅಂದ್ರೆ ನಮ್ಗೆ ಸಮಯ ಬೇಕು ಅಂತ ಕೇಳಿದ್ರು. ಜೂನ್ವರೆಗೂ ಕೂಡ, ಜೂನ್ ಅಂತ ಅಂದ್ರೆ ಎಲ್ಲಿವರೆಗೂ ಆಯ್ತದು? ಲೋಕಸಭಾ ಚುನಾವಣೆಯ ನಂತರ ಮೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ನಡಿಬೇಕು. ಅಂದ್ರೆ ಅದಾದ ಬಳಿಕ ಕೊಡೋದಕ್ಕೆ ಅಂತ ಮಾಹಿತಿ ಕೊಡೋದಕ್ಕೆ ಮುಂದಾಗಿದ್ರು. ಚುನಾವಣಾ ಬಾಂಡ್ ಅನಾಮಧೇಯ ಅಂತ ಸುಪ್ರೀಂ ತೀರ್ಪನ್ನ ಕೊಟ್ಟಿತ್ತು. ಅಸಂವಿಧಾನಿಕ ಆಗಿದೆ ಇದು ಅಂತ. ಹಾಗಾಗಿ ರಾಜಕೀಯ ನಿಧಿಯಲ್ಲಿ ಪಾರದರ್ಶಕತೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಈ ಎಸ್ಬಿಐಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡಿ ಅಂತ ಆದೇಶವನ್ನ ಹೊರಡಿಸಿತ್ತು. ಈ ಚುನಾವಣಾ ಬಾಂಡ್, ಎಲೆಕ್ಟೋರಲ್ ಬಾಂಡ್ ಏನಿದೆ ಅಸಂವಿಧಾನಿಕ. ಕಳೆದ 5 ವರ್ಷದಲ್ಲೇ 6,000 ಕೋಟಿಗೂ ಹೆಚ್ಚು ಚುನಾವಣಾ ಬಾಂಡ್ ಪಡ್ಕೊಂಡಿದೆ ಬಿಜೆಪಿ. ಎಸ್ಬಿಐ ಮೂಲಕ ಅನಾಮಧೇಯ ಚುನಾವಣಾ ಬಾಂಡ್ ಖರೀದಿಸಿದ ಕಂಪನಿಗಳು ಯಾರು ಚುನಾವಣಾ ಬಾಂಡ್ ಖರೀದಿಸಿದ್ರು, ಯಾರಿಗೆ ಕೊಟ್ರು ಅನ್ನೋದೇ ಇಲ್ಲಿ ಗೌಪ್ಯವಾಗಿರುತ್ತೆ. ಐಟಿ, ಇಡಿ ಒಳಗಾಗದವರಿಂದ ಕೂಡ ಬಿಜೆಪಿಗೆ ಹರಿದು ಬರ್ತಾ ಇತ್ತು ಈ ಹಣ ದೇಣಿಗೆ. ಚುನಾವಣಾ ಬಾಂಡ್ ಅನಾಮಧೇಯ ಅಂತ ಹಾಗಾಗಿನೇ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದ್ದು. ಈ ಒಂದು ಚುನಾವಣಾ ಬಾಂಡ್ ಅನ್ನ ಬ್ಯಾನ್ ಮಾಡ್ತು. ಹಾಗಾಗಿನೇ ಎಸ್ಬಿಐಗೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿ ಬೇಕು. ಯಾರ್ಯಾರು ದಾನ ಮಾಡಿದ್ದಾರೆ, ದೇಣಿಗೆ ಕೊಟ್ಟಿದ್ದಾರೆ, ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಹಣ ಹರಿದು ಹೋಗಿದೆ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಬೇಕು ಅಂತ. ಅಂದ್ರೆ ಯಾರ್ಯಾರ ಮೇಲೆ ಐಟಿ, ಇಡಿ ರೇಡ್ ಆಗಿರುತ್ತೆ, ಆ ಕಂಪನಿಗಳು, ಆ ಒಂದು ಜನರು, ವ್ಯಕ್ತಿಗಳು ಕೂಡ ಈ ಒಂದು ಚುನಾವಣಾ ಬಾಂಡ್ ಮೂಲಕ ದೇಣಿಗೆಯನ್ನ ಕೊಡ್ತಾ ಇದ್ರು. ಆಗ ಇದಕ್ಕೆ ಯಾವುದೇ ರೀತಿಯ ತೆರಿಗೆ ಬೀಳೋದಿಲ್ಲ ಅಥವಾ ಇದಕ್ಕೆ ಮಾಹಿತಿ ಕೊಡಬೇಕು ಅನ್ನುವಂಥದ್ದಿರಲ್ಲ. ಹಾಗಾಗಿನೇ ಇದು ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟು ಯಾರು ಚುನಾವಣಾ ಬಾಂಡ್ ಖರೀದಿಸಿದ್ರು, ಯಾರಿಗೆ ಕೊಟ್ಟರು ಅನ್ನೋದೇ ಇಲ್ಲಿ ಗೌಪ್ಯವಾಗಿರೋದ್ರಿಂದ ಕಪ್ಪು ಹಣಕ್ಕೆ ದಾರಿಯನ್ನ ಮಾಡಿಕೊಡ್ತಾ ಇದೆ ಚುನಾವಣಾ ಬಾಂಡ್ ಅಂತ. ಇಲ್ಲಿವರೆಗೂ ಕೂಡ ಬಿಜೆಪಿ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಂಡಿರಲಿಲ್ಲ. ಚುನಾವಣಾ ಬಾಂಡ್ಗಳ ಅಸಂವಿಧಾನಿಕ ಅಂತ ಗೊತ್ತಿದ್ರು ಕೂಡ ಮೊದಲಿಂದಾನು ಈ ಚುನಾವಣಾ ಬಾಂಡ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಈ ಚುನಾವಣಾ ಬಾಂಡ್ಗಳಿಂದ ಬರುವಂತಹ ದೇಣಿಗೆಯನ್ನ ಪಡ್ಕೊಳ್ತಾ ಇದ್ರು. ಅದ್ರ ಮೂಲಕ ಚುನಾವಣೆಗಳನ್ನ ಎದುರಿಸ್ತಾ ಇದ್ರು. ಐಟಿ, ಇಡಿ ರೇಡ್ ಆದವರು ಎಲ್ಲರೂ ಕೂಡ ಇದಕ್ಕೆ ಚುನಾವಣಾ ಬಾಂಡ್ ಮೂಲಕ ಒಂದಷ್ಟು ಹಣವನ್ನ ದೇಣಿಗೆಯಾಗಿ ಕೊಟ್ಬಿಡ್ತಾ ಇದ್ರು. ಅದರಲ್ಲಿ ಹೆಚ್ಚಾಗಿ ಸಿಗ್ತಾ ಇದ್ದದ್ದು ಬಿಜೆಪಿಗೆನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನನ್ನ ಕೊಲೀಗ್ ನೀತಿ. ಡೆಸ್ಕ್ ಲೈವ್ ಜಾಯ್ನ್ ಆಗಿದ್ದಾರೆ. ನೀತಿ, ಈಗ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂತೆ ಎಸ್ಬಿಐಗೆ ಒಂದು ಆದೇಶವನ್ನ ಹೊರಡಿಸಲಾಗಿತ್ತು. ಆದಷ್ಟು ಬೇಗ ಅಂದ್ರೆ ಮಾರ್ಚ್ 7ನೇ ತಾರೀಕೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಡೀಟೇಲ್ಸ್ ಕೂಡ ಬೇಕು ಅಂತ. ಆದ್ರೆ ಎಸ್ಬಿಐ ಕಳ್ಳಾಟವನ್ನ ಮಾಡ್ತಾ ಇತ್ತು, ನಮಗೆ ಜೂನ್ವರೆಗೂ ಕೂಡ ಸಮಯಾವಕಾಶ ಬೇಕು ಅಂತ. ಆದ್ರೀಗ ಸುಪ್ರೀಂ ಕೋರ್ಟ್ ಮತ್ತೆ ಒತ್ತಿ ಹೇಳಿದೆ, ಆದಷ್ಟು ಬೇಗ ಈ ಒಂದು ಎಸ್ಬಿಐ ಏನಿದೆ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಯನ್ನು ಒದಗಿಸಬೇಕು ಅಂತ. ಈಗ ಎಸ್ಬಿಐ ಏನ್ ತೀರ್ಮಾನವನ್ನ ತೆಗೆದುಕೊಳ್ತಾ ಇದೆ, ಏನ್ ತೀರ್ಮಾನ ತೆಗೆದುಕೊಂಡ್ರು ಕೂಡ ಸುಪ್ರೀಂ ಕೋರ್ಟ್ಗೆ ಹೆದರಲೇಬೇಕು, ಮಾಹಿತಿಯನ್ನ ಕೊಡ್ಲೇಬೇಕು. ಯಾವಾಗ ಮಾಹಿತಿ ಸಿಗುತ್ತೆ ಅಂತ ಈ ದಾನಿಗಳ ಬಗ್ಗೆ? ಸೌಖ್ಯ, ಈ ಮೋದಿ ಸರ್ಕಾರವೇ ಜಾರಿಗೆ ತಂದಿದ್ದಂತ ಈ ಚುನಾವಣಾ ಬಾಂಡ್ ಅಸಂವಿಧಾನಿಕವಾಗಿದೆ. ಇದರಲ್ಲಿ ಒಂದು ಪಾರದರ್ಶತೆ ಅನ್ನೋದು ಇಲ್ಲ, ಒಂದು ಕ್ಲಾರಿಟಿ ಅನ್ನೋದಿಲ್ಲ. ಯಾರು ಬಾಂಡ್ ಅನ್ನ ತೆಗೆದುಕೊಂಡ್ರು, ಯಾರಿಗೆ ಬಾಂಡ್ ಅನ್ನ ಕೊಟ್ರು, ಎಷ್ಟು ಇತ್ತು, ಇದು ಯಾವುದ್ರ ಬಗ್ಗೆಯೂ ಯಾವ
ಆದಂತ ಒಂದು ಕ್ಲಾರಿಟಿ ಅನ್ನೋದು ಇಲ್ಲ ಅನ್ನುವಂತ ಕಾರಣಕ್ಕೆ ಫೆಬ್ರವರಿ 15ನೇ ತಾರೀಕು ಒಂದು ಮಹತ್ವದ ಆದೇಶವನ್ನ ಸುಪ್ರೀಂ ಕೋರ್ಟ್ ನೀಡುತ್ತೆ. ಅದರ ಜೊತೆಗೆ RBI ಮತ್ತು SBIಗೆ ಒಂದು ಸಂದೇಶವನ್ನ ಕೂಡ ನೀಡಲಾಗುತ್ತೆ. ಈ ಮಾರ್ಚ್ 6ರ ಒಳಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡಬೇಕು. ಈ ಬಾಂಡ್ಗಳ ಹಿನ್ನೆಲೆ ಏನಿದೆ ಅಥವಾ ಯಾರು ಬಾಂಡ್ ಅನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಹಣವನ್ನ ಕೊಟ್ಟಿದ್ದಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಹಂಚ್ಕೊಳ್ಬೇಕು ಅಂತ. ಈಗ 3 ವಾರ ಕಳೆದು ಹೋಗಿದೆ, ಹತ್ತತ್ರ 26 ದಿನಗಳು ಕಳೆದೋದ್ರೂ ಕೂಡ ಇಲ್ಲಿವರೆಗೂ SBI ಯಾವುದೇ ರೀತಿಯಾದಂತ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ಗೆ ನೀಡಿಲ್ಲ. ಸೊ ಇವತ್ತು ಸುಪ್ರೀಂ ಕೋರ್ಟ್ಗೆ ಇನ್ನೊಂದು ಮನವಿಯನ್ನ SBI ಮಾಡ್ಕೊಳ್ಳುತ್ತೆ. ಅದು ಜೂನ್ 30ರವರೆಗೂ ನನಗೆ ಸಮಯಾವಕಾಶ ಬೇಕಾಗತ್ತೆ, ಯಾಕಂದ್ರೆ ಎಲ್ಲವೂ ಪ್ರತ್ಯೇಕವಾಗಿ ಹೋಗಿದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಸಮಯ ಬೇಕಾಗತ್ತೆ. ಯಾಕಂದ್ರೆ ಏಪ್ರಿಲ್ 16, 2019ರಿಂದ ಇಲ್ಲಿವರೆಗೂ ಎಷ್ಟು ಬಾಂಡ್ಗಳ ವ್ಯವಹಾರ ಆಗಿದೆ, ವಹಿವಾಟುಗಳಾಗಿದೆ, ಅದರ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡೋದಕ್ಕೆ ನಮಗೆ ಸಮಯ ಸ್ವಲ್ಪ ಬೇಕಾಗತ್ತೆ, ಕಷ್ಟ ಆಗುತ್ತೆ. ಹಾಗಾಗಿ ನಮಗೆ ಜೂನ್ 30ರವರೆಗೂ ಸಮಯಾವಕಾಶವನ್ನ ಮಾಡಿಕೊಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಇದೇ ವಿಚಾರಕ್ಕೆ ಚಾಟಿ ಬೀಸಿರುವಂತದ್ದು. 26 ದಿನಗಳ ಕಾಲ ಅವಕಾಶ ಇತ್ತಲ್ಲ, ನೀವ್ ಏನ್ ಮಾಡಿದ್ರಿ? ಯಾವುದೇ ಬಾಂಡ್ಗಳ ಮಾಹಿತಿ ನಿಮ್ಮ ಹತ್ರ ಇಲ್ವಾ? ಹಾಗಿದ್ರೆ ಪಾರದರ್ಶತೆ ಅನ್ನೋದು ಇಲ್ವಾ? ಏನಿದ್ರ ಕತೆ? ಯಾಕೆ ನಿಮಗೆ 26 ದಿನಗಳಾದ್ರೂ ಕೂಡ ಯಾವುದೇ ಒಂದು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಮಾಡೋದ್ರ ಜೊತೆಗೆ SBIಗೆ ಖಡಕ್ ಆದಂತ ಒಂದು ಸಂದೇಶವನ್ನ ಕೂಡ ನೀಡಲಾಗಿದೆ. ನಾಳೆ ಸಂಜೆ ಒಳಗೆ ಈ ವರ್ಕಿಂಗ್ ಅವರ್ಸ್ ಅಂತ ನಾವ್ ಏನ್ ಕರಿತೀವಿ ಅಷ್ಟು ಒಳಗಡೆನೆ ಎಲ್ಲಾ ಬಾಂಡ್ಗಳ ಮಾಹಿತಿಯನ್ನ ನೀಡಬೇಕಾಗತ್ತೆ. ಮತ್ತು SBI ತನ್ನ ವೆಬ್ಸೈಟ್ ನಲ್ಲಿ 13ನೇ ತಾರೀಕು ಒಳಗಡೆನೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಬಾಂಡ್ಗಳು ಏನಿದೆ ಅದೆಲ್ಲದ್ರ ಬಗ್ಗೆಯೂ ಮಾಹಿತಿಯನ್ನ ಪ್ರಕಟ ಮಾಡಬೇಕಾಗತ್ತೆ. ಚುನಾವಣಾ ಆಯೋಗ ಮಾರ್ಚ್ 15ರ ಒಳಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಪ್ರಕಟ ಮಾಡಬೇಕಾಗತ್ತೆ ಅನ್ನುವಂತ ಒಂದು ಖಡಕ್ ಆದಂತ ಎಚ್ಚರಿಕೆಯನ್ನ ಸಂದೇಶವನ್ನ ಇದೀಗ ನೀಡಲಾಗಿದೆ. ಸೊ ಇಲ್ಲಿ ಗಮನಿಸಬೇಕಾಗಿರುವಂತ ವಿಚಾರ ಏನು ಅಂತ ಅಂದ್ರೆ ಏಪ್ರಿಲ್ 16, 2019ರಿಂದ ಇಲ್ಲಿವರೆಗೂ ಕೂಡ ಬಿಜೆಪಿಯ ವಿರುದ್ಧ ವಿರೋಧ ಪಕ್ಷಗಳು ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ವು. SBI ಅನ್ನ ದುರ್ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ, SBI ಬಿಜೆಪಿಗೆ ಕೆಲಸ ಮಾಡ್ತಾ ಇದೆ, ಆ ಕಾರಣಕ್ಕಾಗಿ ಮುಚ್ಚಿಡುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ, ಇಲ್ಲಿ ಕ್ಲಾರಿಟಿ ಇಲ್ಲ, ಕಪ್ಪು ಹಣ ತಡಿಬಹುದು, ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇದ್ರು ಕೂಡ ಬಿಜೆಪಿ ಇಲ್ಲಿ ತನ್ನ ಬೇಳೆ ಬೇಯಿಸ್ಕೊಳ್ತಾ ಇತ್ತು ಅಂತ ಏನ್ ಆರೋಪ ಮಾಡ್ತಾ ಇತ್ತು. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರೋದ್ರಿಂದ ಬಿಜೆಪಿಗೂ ಕೂಡ ಮೋದಿ ಸರ್ಕಾರಕ್ಕೂ ಕೂಡ ಇಲ್ಲಿ ಮುಜುಗರ